ಹಾಯ್ 28/3/2026 ಗಣಿತ ವಿಷಯದ ಎಕ್ಸಾಮ್ ಇದೆ SLC ಅವರಿಗೆ. ಹೌದಾ? ಸೊ ಆ ಒಂದು ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನ ಈ ಒಂದು ಕ್ಲಾಸಲ್ಲಿ ನಾವು ನೋಡೋಣ. ಸೊ ನೋಡ್ರಿ, 2025 ಆ ಒಂದು ವರ್ಷದಲ್ಲಿ ಟಾಪರ್ ಅಂದರೆ ಗಣಿತ ವಿಷಯದ ಟಾಪರ್ ಪೇಪರನ್ನು ಈ ವಿಡಿಯೋದಲ್ಲಿ ನೋಡುವಂಥದ್ದು. ಅಂದರೆ ಯಾವ್ಯಾವ ಸ್ಟೆಪ್ ಮೂಲಕ ಅಂಕಗಳನ್ನು ಗಳಿಸ್ಬೋದು, ಮಾರ್ಕ್ಸನ್ನು ಎನ್ಕ್ರೀಸ್ ಮಾಡ್ಕೊಬೋದು, ಯಾವ ರೀತಿ ಬರೆಯುವಂಥದ್ದು ಎಲ್ಲ ವ್ಯವಸ್ಥೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಭಾಳ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು, ಎಕ್ಸಾಮ್ ಪರ್ಪೋಸ್. ಓಕೆ, ನೋಡ್ರಿ, ಗಣಿತ ಕನ್ನಡ ಮೀಡಿಯಮ್ಮು 80 ಅಂಕ, 80ಕ್ಕೆ 80 ಅಂಕ. ನೋಡ್ರಿ, ಒಂದನೇ ಮೇನು ಯಾವ ರೀತಿಯಾಗಿ ಅವರು ಬರೆದಿದ್ದಾರೆ, ಸಬ್ ಮೇನು, ಆಪ್ಷನ್ನು, ಜೊತೆಗೆ ಅದರ ಆನ್ಸರ್. ಇಷ್ಟು ವ್ಯವಸ್ಥಿತವಾಗಿ ನೀವು ಬರೆದಾಗ ನಿಮ್ಮ ಒಂದು ಪೇಪರ್ ಭಾಳ ಆಕರ್ಷಣೀಯವಾಗಿರುತ್ತೆ, ವ್ಯಾಲ್ಯೂವೇಟ್ರಿ. ಹಾಗಾಗಿ ನೀವು ಸಹಿತ ಈ ಒಂದು ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಬರೆಯುವಂಥದ್ದಾಗಬೇಕು. ನೋಡಿ, ಈ ಮೇನಲ್ಲಿ 8 ಮಾರ್ಕ್ಸ್ ಇರ್ತವೆ, 8ಕ್ಕೆ 8 ಅಂಕಗಳನ್ನು ಗಳಿಸ್ಕೊಂಡಿದ್ದಾರೆ ಈ ಮೇನಲ್ಲಿ. ಅರ್ಥ ಆಯ್ತಾ? ನೋಡಿ, ಎರಡನೇ ಕ್ವೆಶ್ಚನ್ ನೋಡ್ರಿ, ಆಪ್ಷನ್ ಎ ರೈಟ್ ಆನ್ಸರು. ನೋಡ್ರಿ, ಎಷ್ಟು ಲೈನನ್ನು ಅವರು ಬಳಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಅವರು ಲೈನ್ಗೆ ಗೆರೆ ಹಾಕಿದ್ದಾರೆ. ಲೈನ್ ಹಾಕಿದ್ದಾರೆ ನೋಡ್ರಿ. ಅಂದರೆ ಒಂದು ಪ್ರಶ್ನೆ ಆದಮೇಲೆ ಒಂದು ಉತ್ತರವನ್ನು ಬರೆದಾಗ ಲೈನ್ ಹಾಕೋದು. ನೋಡ್ರಿ, ಅದು ಯಾವ ಥರ ಬರೆದಿದ್ದಾರೆ. ಮೂರನೇದು ು 5 6 7 8. ಇದು ರಫ್ ವರ್ಕ್, ಕಚ್ಚಾ ವರ್ಕ್ ಮಾಡೋದಕ್ಕಾಗಿ ಸ್ಪೇಸನ್ನು ಬಿಟ್ಟಿರ್ತಾರೆ. ನೀವು ಯಾವುದೇ ಟಾನ್ ಸೀಟು, ಅಡಿಷನಲ್ ಸೀಟನ್ನು ಹೋಗುವಂಥ ಅವಶ್ಯಕತೆ ಇಲ್ಲ. ಕೆಳಗಡೆ ನೀವು ಎಲ್ಲ ರಫ್ ವರ್ಕನ್ನು ಮಾಡಿಕೊಂಡು ನಿಮ್ಮ ಆನ್ಸರ್ ಸರಿದ್ರೆ ಆನ್ಸರ್ನಲ್ಲಿ ಬರಿಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ 9ನೇದು ಕ್ವೆಶನ್ನು ಸ್ಟಾರ್ಟ್ ಆಗೋದು ಎರಡನೇ ಮೇನಿಂದ. ಅರ್ಥ? ರೇಖಾತ್ಮಕ ಬಹುಪದೋಕ್ತಿ ಮಧ್ಯಮ ಘಾತ 1. 1 ಅಂಕ, ಇಷ್ಟು ಆನ್ಸರ್ ಬರುತ್ತೆ. ಉದ್ದ = a ಮಾನ ವರ್ಗದ ಘನ T5a = 6a² ಚದುರುಮಾನಗಳು. ನೋಡ್ರಿ, ಎಷ್ಟು ವ್ಯವಸ್ಥಿತವಾಗಿ ಅವರು ಲೈನನ್ನು ಬಳಸ್ಕೊಂಡಿದ್ದಾರೆ. ಪದಗಳ ಮಧ್ಯೆ ಅಂತರ 11ನೇದು, 12ನೇ ಕ್ವೆಶನ್ನು, 13ನೇ ಕ್ವೆಶನ್ನು. ಲೆಕ್ಕವನ್ನು ಮಾಡುವಂಥದ್ದು ನೀವು a² + b² ಎಲ್ಲ ನೋಡಿ. 14ನೇ ಕ್ವೆಶನ್ಗೆ ಆನ್ಸರು ಲೈನ್ ಹಾಕಿರುವಂಥದ್ದು ನೋಡಿ. ಇದು ಅಷ್ಟು 15ಕ್ಕೆ ಎಷ್ಟನ್ನು ಅವ್ರ ಜಾಗ ಯೂಸ್ ಮಾಡ್ಕೊಂಡಿದ್ದಾರೆ, ಲೈನ್ ಹಾಕಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ಯಾವ ರೀತಿ ಬರೆದಿದ್ದಾರೆ, 16 ಅಂತ ಬರೆಯೋದು, ಈ ಥರ ಗೀಚೋದು ಯಾವುದಿಲ್ಲ. ಸ್ಪಷ್ಟವಾದ ಬರವಣಿಗೆ, ಸುಮ್ಮನೆ ಅಲ್ಲ ರೀ 80 ಬರೋದು. ಅದಕ್ಕೆ ಶಿಸ್ತುಬದ್ಧಾದ ಕಠಿಣ ಪರಿಶ್ರಮ ಇರುತ್ತೆ. ನೋಡಿ, ಇದರಲ್ಲಿ ಸಹಿತ 5 3 8 ಅಂದರೆ ಒಂದನೇ ಮೇನಲ್ಲಿ 8 ಬಂದಿದೆ, ಎರಡನೇ ಮೇನಲ್ಲಿ 8 ಬಂದಿದೆ. ಇಲ್ಲಿಗೆ 16 ಮಾರ್ಕ್ಸ್ ಆಯಿತು.
ನೆಕ್ಸ್ಟು ಮೂರನೇ ಮೇನು 17ರಿಂದ ಕ್ವಶನಿಂದ ಆರಂಭ ಆಗುತ್ತೆ. ಸೊ ಅದರಲ್ಲಿ ಒಂದನೇ ಸಬ್ಮೇನಿಗೆ ಉತ್ತರ, ಎರಡನೇ ಸಬ್ಮೇನಿಗೆ ಉತ್ತರ, ಅಂದರೆ ಇದಕ್ಕೆ 1 ಮಾರ್ಕ್ಸು, ಇದಕ್ಕೆ 1 ಮಾರ್ಕ್ಸ್, ಟೋಟಲ್ 2 ಅಂಕ. ಸೊ ಇದು ಅಂಕ ಹೊಡೆದು ಹೋಗುವ ಹಂಚಿಕೆಯ ವಿಧಾನ. ಸೊ ನೆಕ್ಸ್ಟು 18ನೇ ಕ್ವಶನ್ನು ನೋಡಿ. ಇಷ್ಟೆಲ್ಲ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದಾಗ ನೀವು ಆ ಔಟ್ ಆಫ್ 2 ಮಾರ್ಕ್ಸ್ಗೆ 2 ಮಾರ್ಕ್ಸನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಒಂದು ಸ್ಟೆಪ್ಪಲ್ಲಿ ಏನಾದರೂ ರಾಂಗ್ ಆನ್ಸರ್ ಇತ್ತು ಅಂದರೆ ಆ ಸ್ಟೆಪ್ಗೆ ಮಾರ್ಕ್ಸ್ ಕೊಡೋಲ್ಲ. ಅರ್ಥ? ನೆಕ್ಸ್ಟು 19ನೇ ಕ್ವಶನ್. ಸೊ ನೋಡಿ 19ನೇ ಕ್ವಶನ್ನು ಒಂದು ಪೇಜ್ ಕ್ಲೀನಾಗಿ ಸ್ಟೆಪ್ ಇದೆ. ಸೊ 2x + y = 10 is 1, x - y = 2 = 2. ನೋಡ್ರಿ, ಅದನ್ನು ಕ್ಲೀನಾಗಿ ಯಾವ ರೀತಿಯಾಗಿ ಅವರು ಸೊಲ್ಯೂಷನನ್ನು ಮಾಡಿದ್ದಾರೆ. ಹೌದಾ? ಸೊ ಇವೆಲ್ಲ ಸ್ಟೆಪ್ಗೆ 2 ಮಾರ್ಕ್ಸ್. ಇಲ್ಲಿ 18, 19 ಪ್ರಶ್ನೆಗೆ ಉತ್ತರ. 20ನೇ ಪ್ರಶ್ನೆ, ವರ್ಗ ಸಮೀಕರಣದ ಮೂಲಗಳು -2 ಮತ್ತು -6 ಯಾವ ರೀತಿಯಾಗಿ ಅವರು ಕಂಡುಹಿಡಿದಿದ್ದಾರೆ. ಸೊ ಎಲ್ಲ ಸೇರಿ 2 ಅಂಕ. ಸೊ 21. ಹೌದಾ? ಅದಕ್ಕೂ ಸಹಿತ 2 ಅಂಕ. 22 ಇದಕ್ಕೂ ಸಹಿತ 2 ಅಂಕ. ನೋಡಿ, ಒಂದೇ ಪೇಜಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಬರೆದಿದ್ದಾರೆ. ಯಾವುದೇ ಸಂಧಿ, ಮೂಲೆ, ಕಾರ್ನರ್ ಬಳಸ್ಕೊಂಡಿಲ್ಲ. ಸೊ ಮಧ್ಯಭಾಗ, ಎಡ್ಸು ಇಲ್ಲಿ ತನಕ ಯೂಸ್ ಮಾಡಬೇಕು, ಎಲ್ಲಿಂದ ಆರಂಭ ಮಾಡಬೇಕು, ಎಲ್ಲಿಗೆ ಎಂಡ್ ಮಾಡಬೇಕು ಲೈನನ್ನು, ಆನ್ಸರನ್ನು ಯಾವ ರೀತಿಯಾಗಿ ಅವರು ಸ್ಪಷ್ಟವಾಗಿ ತೋರಿಸುವಂಥ ಕೆಲಸ ಮಾಡಿದ್ದಾರೆ. ಸೊ ಔಟ್ ಆಫ್ 2 ಮಾರ್ಕ್ಸ್. 23 40 ಕೇಳಿ. ಹೌದಾ? 2 4 0 ಸೇಮ್ 5. Therefore x = 2, y = 3, next is equal to 5. This have total 2 marks. 24 ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಸಮವಾಗಿ ಅರ್ಧಿಸುತ್ತವೆ. ಆದ್ದರಿಂದ AC = BD. ಸೊ ಸ್ಪಷ್ಟವಾದ ಉತ್ತರ ಇಲ್ಲಿ ಔಟ್ ಆಫ್ 8 ಅಂಕ. ನೋಡ್ಕೊಳ್ಳಿ. 20 ನೆಕ್ಸ್ಟ್ 4 ಆಯಿತು. 25 ಅಂದರೆ 3 ಮಾರ್ಕ್ಸ್. ಇಲ್ಲಿಂದ ನೋಡಿ, 4ನೇ ಮೇನಿಂದ ನಿಮಗೆ 3 ಅಂಕದ ಪ್ರಶ್ನೆಗಳು ಆರಂಭವಾಗ್ತವೆ. ಸರಿಯಾಗಿ ಉತ್ತರವನ್ನು ಸ್ಟೆಪ್ ಬೈ ಸ್ಟೆಪ್ ಬರೆದಾಗ ಔಟ್ ಆಫ್ 3 ಮಾರ್ಕ್ಸು ತೆಗೆದುಕೊಳ್ಳೋಕ್ಕೆ ಸಾಧ್ಯ. ಸೊ ನೋಡ್ರಿ, ಅವರು ಯಾವ ರೀತಿಯಾಗಿ ಸ್ಟೆಪ್ಪನ್ನು ಬಳಸ್ಕೊಂಡಿದ್ದಾರೆ, ಲೈನನ್ನು ಬಿಟ್ಟಿದ್ದಾರೆ. ಸೊ ಇದು ಒಬ್ಬ ಟಾಪರ್ ಬರೆದಿರುವಂಥ ಪೇಪರು, ಭಾಳ ಯೂಸ್ಫುಲ್ಲು, ಎಕ್ಸಾಮ್ ಓರಿಯೆಂಟೆಡ್ಡು. ಸೊ 26 ಹೇಳಿಕೆಗಳ ಆಧಾರದ ಮೇಲೆ ಸೊಲ್ಯೂಷನನ್ನು ಬರೆಯುವಂಥದ್ದು. ಔಟ್ ಆಫ್ 3 ಮಾರ್ಕ್ಸ್. 27 ಒಂದು ಪೇಜ್ ಇದೆ ನೋಡ್ರಿ, ಕ್ಲೀನಾಗಿ. ಸೊ ಯಾವ ರೀತಿಯಾಗಿ ಅವರು ಬರೆದಿದ್ದಾರೆ, ಲೈನ್ ಬಳಸ್ಕೊಂಡಿದ್ದಾರೆ. 28 ತಪ್ಪಿದ್ರೆ ತಪ್ಪು, ರೈಟ್ ಇದ್ರೆ ರೈಟ್. ಸೊ ಇದು ರಾಂಗ್ ಅಂತ ಯಾವ ರೀತಿ ಹಾಕಿದ್ದಾರೆ ನೋಡ್ರಿ, ಅವರು ತಪ್ಪು ಆಗ್ಬೋದು. ತಪ್ಪಾದರೂ ಸಹಿತ ಈ ರೀತಿಯಾಗಿ ನೀವು ತೋರಿಸಿದ್ರೆ ಮುಗೀತು. ಇಲ್ಲಿಂದ ಸೊ ಇಲ್ಲಿಗೆ 3 ಮಾರ್ಕ್ಸ್. 29 ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಔಟ್ ಆಫ್ 3 ಮಾರ್ಕ್ಸ್. 30 ನೋಡಿ, 31 3 marks. 32 ನೋಡಿ,
ಒಂದು ಧನ ಪೂರ್ಣಾಂಕ ಎಕ್ಸ್ ಆಗಿರಲಿ, ಇನ್ನೊಂದು ಧನ ಸಮ ಪೂರ್ಣಾಂಕ x+2 ಆಗಿರುತ್ತದೆ. 10 ಆನ್ಸರು 33 ನೋಡಿ. T5. ಸೊ ಇಲ್ಲಿ ನಮಗೆ 4 ಅಂಕ ಆರಂಭ ಆಗುತ್ತೆ. ಸೊ ಹೇಳಿಕೆಗಳ ಆಧಾರದ ಮೇಲೆ ಸೊಲ್ಯೂಷನ್ ಇರುವಂಥದ್ದು. ಸೊ ಎರಡೂ ಪೇಜು ಸೇರಿ ಇದಕ್ಕೆ 4 ಅಂಕ ಬಂದಿದೆ. ದತ್ತ ಸಾಧನೆ ರಚನೆ, ಸೊ ಎಲ್ಲವನ್ನು ಕ್ಲೀನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಇದು 2025 ಟಾಪರ್ ಪೇಪರ್ ಮ್ಯಾಥ್ಸ್. $36 ಸಿಲಿಂಡರ್ ಆಧಾರಿತವಾಗಿರುವಂತಹ ಸೊಲ್ಯೂಷನ್ನು 4 ಅಂಕ. $37 ಆ್ಯಂಡ್ ಹಾಫ್ ಮಾರ್ಕ್ಸು ಅಲ್ಲಿ ಕೊಟ್ಟಿದ್ದಾರೆ. 38 5 ಮಾರ್ಕ್ಸ್ ಕ್ವಶನ್ ನೋಡಿ. ರಿಪೀಟ್ ಬಂದರೆ ನಿಮಗೆ ರಿಪೀಟ್ ಅಂತಲೇ ತೋರಿಸೋದವರು. 32 ರಿಪೀಟ್ ಆಗಿದೆ ಇಲ್ಲಿ ಕ್ವಶನ್ ಆನ್ಸರ್. ಸೊ ಇಲ್ಲಿ ಹಾಫ್ ಮಾರ್ಕ್ಸ್ ಕಟ್ಟಾಗಿದೆ, ಬಟ್ ಅವರು ಹಾಫ್ ಮಾರ್ಕ್ಸನ್ನು ಕೊಡೋದ್ರ ಮೂಲಕ 80. ಸೊ ನೋಡಿ, ಇದು ಸೈನ್ಸ್, ಇದು ಮ್ಯಾಥ್ಸ್ ಪೇಪರು. ಸೈನ್ಸ್ ಪೇಪರು ಸಹಿತ ಹಾಕಿದ್ದೀವಿ ನಾವು. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ನಿಮ್ಮ SLC ವಿಷಯಕ್ಕೆ ಸಂಬಂಧಪಟ್ಟಂಥ ಸೋಷಿಯಲ್ ಅಂದರೆ ಸಮಾಜ ವಿಜ್ಞಾನ, ಸೊ ಈ ಪೇಪರನ್ನು ಸಹಿತ ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಭಾಳ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.